ಕೇಳುತ್ತಿದ್ದೀರಾ ಮಾಹಿತಿ ಖಜಾನೆಯ ಕಾರ್ಯಕ್ರಮಗಳನ್ನು. ರಾಜ್ಯೋತ್ಸವದ ವಿಶೇಷ ಸರಣಿ ಕಾರ್ಯಕ್ರಮ ಕೆಪಿ ಪೂರ್ಣಚಂದ್ರ ತೇಜಸ್ವಿಯವರ ನುಡಿಮುತ್ತುಗಳು. ಬನ್ನಿ ಕೇಳಿ, ಜೀವನದಲ್ಲಿ ಅಳವಡಿಸಿಕೊಂಡು ಇನ್ನಷ್ಟು ಉತ್ತಮವಾದ ಜೀವನವನ್ನು ನಡೆಸೋಣ. ನಮಸ್ಕಾರ ಸ್ನೇಹಿತರೆ, ಮಾಹಿತಿ ಖಜಾನೆಯ ಕನ್ನಡ ರಾಜ್ಯೋತ್ಸವ ವಿಶೇಷ ಪ್ರಸಾರಕ್ಕೆ ನಮ್ಮೆಲ್ಲ ಕೇಳುಗ ಬಂಧುಗಳಿಗೆ ಪ್ರೀತಿಯ ಸ್ವಾಗತ. ನೀವೆಲ್ಲರೂ ಕೇಳ್ತಾ ಇದ್ದೀರಿ ಕೆಪಿ ಪೂರ್ಣಚಂದ್ರ ತೇಜಸ್ವಿಯವರ ನುಡಿಮುತ್ತುಗಳನ್ನು ನಿಮ್ಮ ಮೆಚ್ಚಿನ ಮಾಹಿತಿ ಖಜಾನೆಯಲ್ಲಿ. ಕೇಳುಗರೆ, ಇವತ್ತಿನ ನುಡಿಮುತ್ತನ್ನು ನೋಡುವಂತಹ ಸಮಯ. ನಾವು ಮಾತನಾಡಬೇಕಾದ ಸಮಯದಲ್ಲಿ ಸುಮ್ಮನೆ ಇದ್ದರೆ ಅದು ತುಂಬ ಕೆಟ್ಟದ್ದು. ಕೆಪಿ ಪೂರ್ಣಚಂದ್ರ ತೇಜಸ್ವಿ. ಪ್ರಿಯ ಸ್ನೇಹಿತರೆ, ಮಾತುಗಾರಿಕೆ ಅಂತಕ್ಕಂಥದ್ದು ಒಬ್ಬ ವ್ಯಕ್ತಿಯ ಜೀವನದಲ್ಲಿ ತನ್ನದೇ ಆದ ಮಹತ್ವವನ್ನು ಪಡ್ಕೊಂಡಿರುತ್ತೆ. ಜೀವನದಲ್ಲಿ ಏನೇ ಕಷ್ಟಗಳು ಬರ್ಬೋದು, ನೋವುಗಳು ಬರ್ಬೋದು. ಅಂಥ ಸಮಯದಲ್ಲಿ ನಿಮ್ಮನ್ನು ಕುಗ್ಗಿಸುವವರು, ನಿಮ್ಮನ್ನು ಹೀಯಾಳಿಸುವವರು ನಿಮ್ಮ ಮಧ್ಯೆ ಇದ್ದೇ ಇರ್ತಾರೆ. ಆದರೆ ನಾವು ಇನ್ನೊಬ್ಬರ ಮುಂದೆ ಹೇಗೆ ಮಾತನಾಡಬೇಕು ಅಂತಕ್ಕಂತಹ ವಿಷಯವನ್ನು ತಿಳ್ಕೊಂಡಾಗ ಮಾತ್ರ ನಮ್ಮ ಸಮಾಜದಲ್ಲಿ ನಾವು ಬದುಕೋದಕ್ಕೆ ಸಾಧ್ಯ ಇದೆ. ಯಾವುದೇ ವ್ಯಕ್ತಿಯನ್ನು ನಿಂದಿಸುವುದಾಗಲಿ ಅಥವಾ ಆತನನ್ನು ಅಥವಾ ಆಕೆಯನ್ನು ಕುಗ್ಗಿಸುವ ಮಾತುಗಳು ನಿಮ್ಮಿಂದ ನಮ್ಮಿಂದ ಬರಬಾರದು. ಯಾಕಂದರೆ ಒಂದು ವಿಷಯ ಮಾತ್ರ ಎಲ್ಲರೂ ನೆನಪಿಡಬೇಕು. ನಿಮ್ಮನ್ನು ಕಾಲು ಎಳೆಯೋರು ಇರ್ತಾರೆ, ನಿನ್ನ ಕೈಲಿ ಸಾಧ್ಯ ಆಗೋದಿಲ್ಲ, ನೀನು ಆ ಕೆಲಸವನ್ನು ಮಾಡಬೇಡ ಅಂತಕ್ಕಂತಹ ಸಲಹೆಗಳು, ಮಾತುಗಳು ಬರ್ಬೋದು. ಈಗ ಒಂದು ವಿಷಯ, ನೀವು ಓದ್ತಾ ಇದ್ದೀರಂತ ಇಟ್ಕೊಳ್ಳಿ. ಆ ಓದುವಂಥ ಸಮಯದಲ್ಲಿ ನಿಮಗೆ ಹಣಕಾಸಿನ ತೊಂದರೆ ಆಗುತ್ತೆ ಅಥವಾ ನಿಮಗೇನೋ ಕಷ್ಟ ಇದೆ. ಅವಾಗ ನೀವು ಬೇರೆಯವರ ಬಳಿ ಹಣಕ್ಕಾಗಿ ಬೇಡಿಕೆಯನ್ನು ಇಡಬೇಡಿ. ಯಾಕಂದರೆ ನೀವು ಮಾತುಗಾರಿಕೆ ಅಂತಕ್ಕಂಥದ್ದನ್ನು ಬೆಳೆಸ್ಕೊಳ್ಳಿ. ಆವಾಗ ಆಟೋಮೆಟಿಕ್ಕಾಗಿ ಅವರ ಸ್ನೇಹ ಗಟ್ಟಿಯಾಗುತ್ತೆ. ನಿಮ್ಮ ಎದುರುಗಡೆ ಇರುವವರು ಹೇಗೆ ಮಾತಾಡ್ತಾರೆ ಅದನ್ನು ಮೊದಲು ಅರ್ಥ ಮಾಡ್ಕೊಳ್ಳಿ. ನಂತರದಲ್ಲಿ ನಿಮ್ಮ ಮಾತುಗಳು ಅವರಿಗೆ ಇಷ್ಟ ಆಗುವ ರೀತಿಯಲ್ಲಿದ್ದಾಗ ಅವರು ನಿಮ್ಮ ಸಹಾಯಕ್ಕೆ ಬರ್ತಾರೆ. ಸ್ನೇಹಿತರೆ, ನೆನಪಿಟ್ಕೊಳ್ಳಿ, ಸಮಾಜದಲ್ಲಿ ಕೆಟ್ಟವರು ಇದ್ದಾರೆ, ಒಳ್ಳೆಯವರು ಇದ್ದಾರೆ. ಒಳ್ಳೆಯವರು ಅಂದರೆ ನಿಮಗೆ ಕೇಳಿದ ತಕ್ಷಣ ಹಣ ಕೊಡಬೇಕು ಅಥವಾ ನಿಮಗೆ ಕೇಳಿದ ತಕ್ಷಣ ನಿಮಗೆಲ್ಲ ಸಿಗಬೇಕು ಅಂತ ಅಲ್ಲ. ನಿಮ್ಮ ಪ್ರೀತಿ, ಸ್ನೇಹ ಇವೆಲ್ಲವನ್ನ ಬೇಡುವಂಥವರು ನಿಮ್ಮ ಮಧ್ಯೆ ಇದ್ದಾರೆ. ಅಂದರೆ ಪ್ರೀತಿಯಿಂದ ಬೇಡುವವರು, ಭಿಕ್ಷೆ ಬೇಡುವವರಲ್ಲ. ಪ್ರೀತಿಯಿಂದ ಬೇಡುವಂಥವರು ಇದ್ದೇ ಇರ್ತಾರೆ. ಸಮಾಜದಲ್ಲಿ ಒಳ್ಳೆಯವರು ಇದ್ದಾರೆ ಅಂತಕ್ಕಂಥದ್ದು ನಿಮಗೂ ಗೊತ್ತು, ನಮಗೂ ಗೊತ್ತು. ಆದರೆ ನಮ್ಮ ಮಧ್ಯೆ ಕೆಟ್ಟವರಿದ್ದು ಅವರಿಂದ ಹೇಗೆ ದೂರ ಇರಬೇಕು ನಾವು, ಅಥವಾ ಅವರು ಮಾತಾಡಿದಾಗ ನಾವು ಹೇಗೆ ರಿಯಾಕ್ಟ್ ಮಾಡಬೇಕು ಅಂತಕ್ಕಂಥ ವಿಷಯವನ್ನು ನಾವು ಪ್ರಮುಖವಾಗಿ ತಿಳ್ಕೊಂಡಿರಬೇಕು. ಪ್ರಿಯ ಸ್ನೇಹಿತರೆ, ಮಾತುಗಾರಿಕೆಯಿಂದ, ಕೇವಲ ಹೊಣ ಮಾತು, ಹರಟೆ ಮಾತಿನಿಂದ ನಿಮ್ಮ ಜೀವನ ಮುಂದೆ ಸಾಗೋದಿಲ್ಲ. ನಮ್ಮ ಮುಂದೆ ನಾನು ಸಾಧಿಸಿ ತೋರಿಸ್ತೀನಿ ಅಂತಕ್ಕಂತಹ ಛಲ ಇರಬೇಕು. ಹಾಗೆ
ಕೇಳುವಂತಹ ಪ್ರಶ್ನೆಗಳು, ಉಪನ್ಯಾಸಕರು ಅಥವಾ ನಿಮ್ಮ ಮುಂದೆ ಇರುವಂತಹ ವ್ಯಕ್ತಿ ನಿಮಗೆ ಕೇಳುವಂತಹ ಪ್ರಶ್ನೆಗಳಿಗೆ ಹಂಚಿಕೆ ಇಲ್ಲದೆ ಸಮರ್ಥವಾಗಿ ಉತ್ತರ ಕೊಡುವಂತಹ ಶಕ್ತಿ ನಿಮ್ಮದಾಗಬೇಕು. ಸ್ನೇಹಿತರೆ, ನಿಮ್ಮ ಮಾತುಗಳು ಸಿಹಿಯಾಗಿರಲಿ, ಇನ್ನೊಬ್ಬರ ಮನಸ್ಸಿಗೆ ನೋವು ತರದಿರಲಿ. ನೀವೇನಂತೀರಾ? ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ನೀವು ತಿಳಿಸ್ಬೋದು. ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಿ, ನಮ್ಮ ಈ ಪ್ರಯತ್ನ ಇಷ್ಟವಾದರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕರೆಂಟ್ ಸೆಟ್ಟಿಂಗಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಇವೆಲ್ಲ ಉಚಿತವಾಗಿರುತ್ತೆ ಅಂತ ಹೇಳ್ತಾ, ಇನ್ನೇನು ಕೆಲವೇ ಸಬ್ಸ್ಕ್ರೈಬ್ಗಳಲ್ಲಿ 300ರ ಗಡಿಯನ್ನು ದಾಟಿಸ್ತಾ ಇದ್ದೀರಿ. ನಿಮ್ಮ ಪ್ರೀತಿ, ವಿಶ್ವಾಸ, ಸ್ನೇಹ ಇದಕ್ಕೆಲ್ಲ ನಮ್ಮ ಮಾಹಿತಿ ಖಜಾನೆ ತಂಡ ಚಿರಋಣಿಯಾಗಿರುತ್ತೆ. ನಿಮ್ಮ ಮುಂದೆ ಮತ್ತಷ್ಟು ಹೊಸ ಹೊಸ ಕಾರ್ಯಕ್ರಮಗಳನ್ನು ರೂಪಿಸಬೇಕು ಅಂತಕ್ಕಂಥ ಆಸಕ್ತಿ ನಮ್ಮಲ್ಲಿ ಮೂಡುತ್ತೆ ಅಂತಕ್ಕಂತಹ ಒಂದು ಮನವಿಯೊಂದಿಗೆ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.